नमः सूर्याय चन्द्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನೀವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೂ ನೋಡಿ, ನಿಮಗೆ ಈ ಸತ್ತವ್ರ ಕನಸಿಗೆ ಬೀಳ್ತಾ ಇದ್ದಾರಾ? ಕೆಟ್ಟ ಕನಸುಗಳು ಜಾಸ್ತಿ ಬೀಳ್ತಾ ಇದೆಯಾ? ಗುರುಗಳೇ, ಯಾವಾಗಲೂ ಕೂಡ ಭಯದ ವಾತಾವರಣ, ನಕಾರಾತ್ಮಕ ಏನಾಗುತ್ತೋ ಅಂತಕ್ಕಂಥ ಭಯದ ವಾತಾವರಣ ನಿಮ್ಮಲ್ಲಿ ಇದೆಯಾ? ಕೆಲವೊಬ್ಬರಿಗೆ ಖಂಡಿತವಾಗಿ ಈ ಥರದ ಜಾಸ್ತಿ ಕನಸುಗಳು ಬೀಳುತ್ತೆ. ನಿಮಗೆ ನಿಖರವಾಗಿ ಹೇಳಬೇಕು ಅಂದರೆ, ಈ ಕನಸಿನ ಸ್ಥಾನ 3ರ ಸ್ಥಾನ ಅಂತ ನೋಡಿದ್ವಿ. ಅಂದರೆ ಅರ್ಥಾತ್ ಏನು? ಈ ಸಬ್ಕಾನ್ಷಿಯಸ್ ಲೆವೆಲ್ ಮೈಂಡ್. ಈ ಬುಧ ನಮಗೆ ಕನಸಿಗೆ ಕಾರಕನಾಗಿರ್ತಕ್ಕಂಥದ್ದು. ಈ ಕೇತು ಒಟ್ಟಿಗೆ ಬುಧ ಮ್ಯಾಕ್ಸಿಮಮ್ ಸತ್ತೋರ್ ಕನಸಿಗೆ ಬೀಳ್ತಾರೆ. ಯಾವಾಗಲೂ ಕೂಡ ನಕಾರಾತ್ಮಕವಾಗಿರ್ತಕ್ಕಂಥ ಸತ್ತೋಗನ, ಡಿಟ್ಯಾಚ್ಮೆಂಟ್ಸ್ ಇದೆಲ್ಲ ಬರುತ್ತೆ. ಮಲ್ಕೊಂಡಾಗಲೂ ಅಷ್ಟೇ ನೆಮ್ಮದಿಯಾಗಿ ಮಲ್ಕೊಳಕ್ಕಾಗಲ್ಲ ಅವರು. ಏನಾದರೂ ಕೂಡ ಪ್ರತಿದಿನ ಒಂದೊಂದು ಕನಸು ಬಿದ್ದೇ ಬೀಳುತ್ತೆ. ಇದು ಸತ್ಯ. ಮ್ಯಾಕ್ಸಿಮಮ್ ಜಾತಕದಲ್ಲಿ ನೋಡ್ಕೊಳ್ಳಿ. ಎಲ್ಲರಿಗೂ ಕನಸು ಬೀಳಲ್ಲ, ಸರ್ವೇ ಸಾಮಾನ್ಯವಾಗಿ ಬೀಳಲ್ಲ, ಅಪರೂಪ ಕನಸು ಬೀಳೋದು ಕೆಲವರಿಗೆ. ಯಾವಾಗ ಬುಧನ ಸ್ಥಾನ ಶುದ್ಧವಾಗಿರೋದಿಲ್ವಾ, ಜೊತೆಗೆ 3ರ ಸ್ಥಾನ ಅಂತ ಕೂಡ ಕರಿತೀವಿ ಜಾತಕದ ಪ್ರಕಾರ. ಇದು ಶುದ್ಧವಾಗಿಲ್ವೋ ಕನಸುಗಳು ಯೂಶಲಿ ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯೂಶಲಿ ಏನಾದರೂ ಅದಕ್ಕೆ ನಿದರ್ಶನಗಳನ್ನು ಕೊಟ್ಟು, ಜ್ಯೋತಿಷ್ಯದಲ್ಲಿ ನಿದರ್ಶನ ಇದೆ, ಸುಮ್ಮನೆ ಏನೇನೋ ಹೇಳ್ಕೊಂಡು ಕೂತ್ಕೊಳ್ತಕ್ಕಂಥದ್ದಲ್ಲ. ಸೊ ಈ ವಿಚಾರಕ್ಕೆ ಈ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ, ಅಂದರೆ ಈ ಥರ ಕನಸುಗಳು ಬೀಳ್ತಿದೆ ಅಂದರೆ, ಈ ಕನಸಿಗೆ ಏನೇನೋ ಪರಿಹಾರಗಳನ್ನು ಹುಡುಕ್ತೀವಿ, ಏನೇನೋ ಮಾಡ್ಕೊಳ್ತೀವಿ. ಅಟ್ಲೀಸ್ಟ್ ಅದು ವರ್ಕ್ ಆಗ್ತದಾ? ವರ್ಕ್ ಆಗಲ್ಲ ಕೆಲವೊಂದು ಸರಿ. ಏನು ಮಾಡಿದ್ರೆ ಅದರ ಒಂದು ತತ್ವ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಿಮಗೊಂದು ಅದ್ಭುತವಾಗಿರ್ತಕ್ಕಂಥ ರೆಮಿಡೀಸ್ ಕೊಡ್ತೀನಿ. ಕೇವಲ ರಾತ್ರಿ ಇದೊಂದು ತರಕಾರಿಯನ್ನು ಇಟ್ಕೊಂಡು ಮಲ್ಕೊಳ್ಳಿ ಸಾಕು. ನಿಮ್ಮ ಕನಸುಗಳಿಗೆ ಒಂದು ಮುಕ್ತಿ ಸಿಗುತ್ತೆ. ಆ ಥರದ್ದು ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ಏನದು ತಿಳಿಸ್ಕೊಡ್ತೀನಿ ನೋಡಿ ಕೊನೆಯ ಭಾಗವರೆಗೂ. ಗುರುವಾರ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಪ್ರಥಮ ತಿಥಿ ಕೃಷ್ಣ ಪಕ್ಷ, ಆಯುಷ್ಮಾನ್ ಯೋಗ ಇರ್ತಕ್ಕಂಥದ್ದು, ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಮುಂದುವರಿತಕ್ಕಂಥದ್ದಿದೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಮಧ್ಯಾಹ್ನ 2 ಗಂಟೆ 12 ನಿಮಿಷದಿಂದ 3 ಗಂಟೆ 51 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 5 ಗಂಟೆ 58 ನಿಮಿಷದಿಂದ 7 ಗಂಟೆ 37 ನಿಮಿಷದವರೆಗೆ. ಹಾಗೆ ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 16 ನಿಮಿಷದಿಂದ 10 ಗಂಟೆ 54 ನಿಮಿಷದವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ, ಇದು ಸಹಿತವಾಗಿ ಬೆಳಗ್ಗೆ 10 ಗಂಟೆ 9 ನಿಮಿಷದಿಂದ 11 ಗಂಟೆ 4 ನಿಮಿಷದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 39 ನಿಮಿಷದಿಂದ 4 ಗಂಟೆ 35 ನಿಮಿಷದವರೆಗೆ. ಸ್ನೇಹಿತರೆ, ಇವತ್ತಿನ ನಕ್ಷತ್ರ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರ ತನ್ನದೇ ಆಗಿರ್ತಕ್ಕಂಥ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವ್ರಿಗೆ ಈ ದಿನ ಒಂದು ಪವರ್ ಇರ್ತಕ್ಕಂಥ ದಿನ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿರುತ್ತೆ. ಯಾವಾಗಲೂ ಕೂಡ ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಇರತಕ್ಕಂಥ ಥಿಂಕಿಂಗ್ ಮೋಡ್ ಇರುತ್ತೆ. ಎಲ್ಲದರಲ್ಲೂ ಕೂಡ ಜಯ ಮಾಡಬೇಕು ಅಂತಕ್ಕಂಥ ಶಕ್ತಿ ಅವರಲ್ಲಿ ಖಂಡಿತವಾಗಿರುತ್ತೆ. ಅನೇಕ ವಿಚಾರದಲ್ಲಿ, ರಾಜಕೀಯ ವಿಚಾರದಲ್ಲಿ ಅಭಿವೃದ್ಧಿ, ತನ್ನದೇ ಆಗಿರತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಅದನ್ನು ಚೆನ್ನಾಗಿ ನಡೆಸ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ಒಳ್ಳೆಯ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. ಯಾವುದೇ ಉತ್ತಮ ನಿರ್ಧಾರಗಳು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ತಂದೆ ಕಡೆಯಿಂದ ಕೂಡ ಉತ್ತಮವಾದ ತಂದೆ ಅಥವಾ ತಾಯಿ ಕಡೆಯಿಂದ ಉತ್ತಮವಾಗಿರ್ತಕ್ಕಂಥ ಬಳುವಳಿ ಸಿಗ್ತಕ್ಕಂಥದ್ದು ಕೂಡ ನಿಮಗಿದೆ. ಅಫ್ಕೋರ್ಸ್ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಖಂಡಿತವಾಗಿ ಶುಭವಿದೆ. ಜೊತೆಗೆ ನಿಮಗೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ ಖಂಡಿತವಾಗಿ ಒಳ್ಳೆಯದಿದೆ. ಒಳ್ಳೆಯದಾಗಲಿ ಕೂಡ. ಹಾಗೆ ವೃಷಭ ರಾಶಿಯವರ ಫಲಕ್ಕೆ ಹೋಗೋಣ.
ಸೊ ವೃಷಭ ರಾಶಿಯವ್ರಿಗೆ ಒಂದು ಬದಲಾವಣೆಯನ್ನು ಕಾಣ್ತಕ್ಕಂಥ ದಿನ. ಹಾಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಜೊತೆಗೆ ಸಣ್ಣ ಪುಟ್ಟ ಲೇಸಿನೆಸ್ ಕೂಡ ಕಾಡುತ್ತೆ. ಕೆಲಸದಲ್ಲಿ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಇದು ಲೇಸಿನೆಸ್ಸಿಂದ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಒಲವು ಕೂಡ ತುಂಬ ಚೆನ್ನಾಗಿರುತ್ತೆ. ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆ ಅಥವಾ ಬದಲಾವಣೆ, ಏನಾದರೂ ಒಂದು ಬದಲಾವಣೆ ಅಪೇಕ್ಷೆಯನ್ನು ಮಾಡ್ತೀರಾ ಈ ದಿನ. ಅಫ್ಕೋರ್ಸ್ ನಾಟ್ ಎ ಬ್ಯಾಡ್ ಡೇ. ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟರೆ ಖಂಡಿತ ಉತ್ತಮ ಆಗ್ತದೆ. ಉತ್ತಮವಾಗಿರ್ತಕ್ಕಂಥ ಸಜೆಷನನ್ನು ಕೊಡ್ತೀರಾ, ಅದು ಎಲ್ಲರಿಗೂ ಉಪಯೋಗವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಖಂಡಿತ ಒಳ್ಳೆಯದಿದೆ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭವಿದೆ. ಹಾಗೆ ವ್ಯಾಪಾರದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಮಟ್ಟವನ್ನು ಕಾಯ್ತೀರಾ. ಮಿಥುನ ರಾಶಿ ಸ್ವಲ್ಪ ಎಚ್ಚರ. ಮಿಥುನ ರಾಶಿ ದುಡುಕಿದ್ರೆ ಸಮಸ್ಯೆ. ಹಣಕಾಸಾಗಿರ್ಬೋದು, ಕುಟುಂಬವಾಗಿರಬಹುದು, ತಾಯಿಯ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರ. ವಾದ ವಿವಾದಕ್ಕೆ ಇಳಿಯಲೇಬೇಡಿ ದಿನ. ಕೋಪ ನಿಯಂತ್ರಣ ಅವಶ್ಯಕವಾಗಿ ಮಾಡಿ. ಅಚಲ ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳಿ. ನಥಿಂಗ್ ಟು ವರಿ, ಏನು ತೊಂದರೆ ಇಲ್ಲ ಮಿಥುನ ರಾಶಿ. ಆದರೆ ಸರಿಯಾದಂಥ ನಿರ್ಧಾರಗಳಿಗೆ ಮಾತ್ರ ಈ ದಿನ ಒಳ್ಳೆಯ ಕಾಲ ಇರುತ್ತೆ. ಬಿಟ್ಟರೆ ನೀವೇನಾದರೂ ಕೆಟ್ಟ ನಿರ್ಧಾರಗಳು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ, ಹಣಕಾಸು ಸಪೋರ್ಟ್ ಮಾಡೋದಿಲ್ಲ. ಬಿ ಕೇರ್ಫುಲ್. ಶಿವನ ಆರಾಧನೆ ಮಾತ್ರ ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಉತ್ತಮವಿಲ್ಲ. ವ್ಯಾಪಾರಸ್ಥರಿಗೆ ಒಂದು ರೀತಿಯಾಗಿ ಭೂಮ್ ಆಗ್ಬೋದು, ಒಂದು ರೀತಿಯಾಗಿ ಲಾಸ್ ಕೂಡ. ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಸಾಧ್ಯವಾದಷ್ಟು ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಶಿವನ ದೇವಸ್ಥಾನ ಭೇಟಿ, ಶಿರಾಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿ. ಅಟ್ಲೀಸ್ಟ್ ಒಂದು ಸಮಾಧಾನದ ವಾತಾವರಣ ಆದರೂ ಇರುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಎಲ್ಲವನ್ನ ಜಯಿಸ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸ ಇರುತ್ತೆ. ಸಂಗಾತಿ, ಬಿಸ್ನೆಸ್ಸು, ಎದುರಾಳಿಯ ವಿಚಾರದಲ್ಲಿ ಅಥವಾ ರಾಜಕೀಯ ವಿಚಾರದಲ್ಲಿ ಗೆಲುವು ಖಂಡಿತವಾಗಿ ಭಾಳ ಯಶಸ್ಸನ್ನು ಕೊಡುತ್ತೆ. ಆ ಪವರ್ಫುಲ್ ಇರ್ತದೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ ವಿದ್ಯಾರ್ಥಿ ವರ್ಗದವ್ರಿಗೂ ಅತ್ಯಂತ ಶುಭದ ಕಾಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರುತ್ತೆ. ನಥಿಂಗ್ ಟು ವರಿ, ಇಟ್ಸ್ ಅ ವೆರಿ ಗುಡ್ ಡೇ. ಮನಸ್ಥಿತಿ ಶುಭ್ರವಾಗಿಟ್ಕೊಳ್ಳಿ. ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಮುಖ್ಯ ಕೂಡ ಕಟಕ ರಾಶಿ. ಹಾಗೆ ಸಿಂಹರಾಶಿಯ ಫಲ. ಸಿಂಹರಾಶಿಯವ್ರಿಗೆ ಎಲ್ಲವೂ ಚೆನ್ನಾಗೇ ಇರುತ್ತೆ. ಆದರೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥಿರುತ್ತೆ. ಸ್ವಲ್ಪ ಮಟ್ಟಿಗೆ ಬಾಸ್ ಕಿರಿಕಿರಿ ಸಾಧ್ಯತೆಗಳು ಕೂಡ ಬರಬಹುದು. ಅಥವಾ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ಇರುತ್ತೆ. ಕೋಪದಿಂದ ವರ್ತನೆಯನ್ನು ಮಾಡಿದ್ರೆ ಇಡೀ ದಿನ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು. ಶಾಂತಚಿತ್ತರಾಗಿರಿ. ಸ್ವಲ್ಪ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಯಾವುದೇ ಅಧಿಕವಾಗಿರ್ತಕ್ಕಂಥ ಬಂಡವಾಳ, ಅಧಿಕ ಪ್ರಸಂಗತನ ಮಾಡೋದು ಬೇಡ. ಸಿಂಹರಾಶಿಯವರು ಶಾಂತಚಿತ್ತರಾಗಿರಿ. ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತದೆ, ಒಳ್ಳೆಯದಾಗುತ್ತೆ ಕೂಡ. ಸ್ವಲ್ಪ ಶಿವನಿಗೆ ಕ್ಷೀರಾಭಿಷೇಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಅದೇ ರೀತಿಯಾಗಿ ಕನ್ಯಾ ರಾಶಿಯ ಫಲ ಹೇಗಿರುತ್ತೆ? ಮ್ಯಾಕ್ಸಿಮಮ್ ಗುಡ್ ಇದೆ ಕನ್ಯಾ ರಾಶಿಯವ್ರಿಗೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು, ಹಾಗೆ ಅನೇಕ ಸ್ನೇಹಿತರ ಬಲ, ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಫಲ, ಹಾಗೆ ಟ್ರೇಡಿಂಗಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ, ಉತ್ತಮವಾಗಿರ್ತಕ್ಕಂಥ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ, ಹಿರಿಯ ಸಹೋದರರಿಂದ, ಸ್ನೇಹಿತರಿಂದ ಲಾಭವಾಗ್ತಕ್ಕಂಥದ್ದು ಖಂಡಿತ ಇದೆ. ಮ್ಯಾಕ್ಸಿಮಮ್ ಗುಡ್ ಡೇ. ಈ ಕನ್ಯಾ ರಾಶಿಯವರು ಒಳ್ಳೆಯದಿದೆ, ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ತುಲಾರಾಶಿ ನೋಡೋಣ. ನೋಡಿ, ತುಲಾರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ನಿರ್ಧಾರ, ನಿಮ್ಮ ಬಾಳು ಬಂಗಾರ. ಇದೇ ನಿಮ್ಮ ಸ್ಟ್ರಾಟಜಿ. ಅಚಲವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ಳಿ ದಿನ. ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಕೂಡ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ವ್ಯಾಪಾರನೂ ಚೆನ್ನಾಗಿರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಚೆನ್ನಾಗಿದೆ. ನಥಿಂಗ್ ಟು ವರಿ, ದ ಗುಡ್ ಡೇ. ಒಳ್ಳೆದಿದೆ, ಖಂಡಿತ ಪ್ರಯತ್ನ ಮಾಡಿ. ವೃಶ್ಚಿಕ ರಾಶಿಯವರ ಫಲ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಸಣ್ಣ ಪ್ರಯಾಣಗಳು ಬರುತ್ತೆ. ಈ ಎಡಿಟಿಂಗು ಅಥವಾ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರು ಉತ್ತಮವಾಗಿರ್ತಕ್ಕಂಥ ಕಾಲ ಕೂಡ ಆಗುತ್ತೆ. ಮಾತಲ್ಲೇ ಎಲ್ಲದನ್ನು ಸಂಭಾಳಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬಂದುಬಿಡುತ್ತೆ. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವ್ರಿಗೆ ಒಂದು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥ ದಿನ. ಕೆಲಸದಲ್ಲಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸೋದಲ್ಲಿ ಎರಡು ಮಾತೇ ಇಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಇರುತ್ತೆ. ಎಫರ್ಟ್ ಹಾಕಿದ್ರೆ ಕೂಡ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ಮಾತಿನಿಂದಲೇ ಸೌಧವನ್ನು ಕಟ್ಟತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ಸದುಪಯೋಗ ಮಾಡ್ಕೊಳ್ಳಿ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭದ ಕಾಲ. ಖಂಡಿತ ಇಸ್ ಅ ವೆರಿ ಗುಡ್ ಡೇ ಕೂಡ.
ಹಾಗೆ ಧನುರಾಶಿಯವರ ಫಲಕ್ಕೆ ಹೋಗೋಣ. ಖಂಡಿತ ಧನುರಾಶಿಯವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಲ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ. ಮಾತು ಸ್ವಲ್ಪ ಗಡ್ಸಾಗಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರದಲ್ಲಿ ಶುಭವಿರ್ತಕ್ಕಂಥದ್ದು ಇರುತ್ತೆ. ಯಾವಾಗಲೂ ಕೂಡ ಈ ದಿನ ಧನುರಾಶಿಯವರು ಹಣಕಾಸಿನ ಲೆಕ್ಕಾಚಾರದಲ್ಲೇ ಇರ್ತಾರೆ ಕೂಡ. ನೋಡಿ, ಮ್ಯಾಕ್ಸಿಮಮ್ ಅದೇ ಥರ ಯಾವ ರೀತಿ ದುಡ್ಡು ಮಾಡಬೇಕು, ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಈಸ್ ನಾಟ್ ಎ ಬ್ಯಾಡ್ ಡೇ, ಒಳ್ಳೆ ದಿನ ಕೂಡ. ಮಕರ ರಾಶಿಗೆ ಹೋದರೆ ಎಲ್ಲವೂ ನಂದೇ ಆಗಬೇಕು ಅಂತಕ್ಕಂಥ ಸ್ವಾರ್ಥತೆ ಜಾಸ್ತಿ ಇರುತ್ತೆ. ಬಟ್ ಮನಸ್ಥಿತಿ ಸದೃಢವಾಗಿರುತ್ತೆ. ನಾನು ಇಂಥದ್ದೇ ಮಾಡಬೇಕು ಅಂತಕ್ಕಂಥದ್ದು ಜಾಸ್ತಿ ಮಕರ ರಾಶಿಯವ್ರಿಗೆ ಬರುತ್ತೆ. ಎದುರಾಳಿಯ ಮೇಲೆ ಹಲವಾರು ಕನಸುಗಳನ್ನು ಕಾಣ್ತಕ್ಕಂಥ ದಿನ. ಅದು ಸಂಗಾತಿ ಆಗ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಆಗ್ಬೋದು. ಈ ಒಂದು ದಿನ ನಿಮ್ಮ ನಿರ್ಧಾರಗಳು ಅದೇ ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಶುಭದ ಕಾಲ. ವ್ಯಾಪಾರಸ್ಥರಿಗೆ ತನ್ನ ಪ್ರಯತ್ನದಿಂದ ಸ್ವಲ್ಪ ಲಾಭ ಇರ್ತಕ್ಕಂಥದ್ದು ತೋರಿಸುತ್ತೆ. ಅಫ್ಕೋರ್ಸ್ ಗುಡ್ ಡೇ. ಗುರುವಿನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಕುಂಭರಾಶಿಯ ಫಲ. ಕುಂಭರಾಶಿಯವ್ರು ನೋಡಿ, ಸ್ವಲ್ಪ ಬಾಧೆಯನ್ನು, ಸಾಲ ಬಾಧೆ ಆಗ್ಬೋದು, ಆರೋಗ್ಯದಲ್ಲಿ ಬಾಧೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾನಸಿಕ ಸದೃಢತೆ ಇರೋದಿಲ್ಲ. ಸ್ವಲ್ಪ ಯಾವಾಗಲೂ ಕೂಡ ಕೋಪದಿಂದಲೇ ವರ್ತನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ಕೆಲಸನೂ ಕೂಡ ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥದ್ದಿರುತ್ತೆ. ಸಾಲ ಬಾಧೆ ಕಾಡ್ತಕ್ಕಂಥ ಸಾಧ್ಯತೆಯೂ ಕೂಡ ಬರುತ್ತೆ. ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸಿ. ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಕುಂಭರಾಶಿಯವರು ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡಿದ್ರೆ ಸಾಕು, ಒಳ್ಳೆಯ ದಿನ ಆಗ್ಬಿಡುತ್ತೆ. ಖಂಡಿತ ಒಳ್ಳೆಯ ದಿನ ಆಗುತ್ತೆ, ನಥಿಂಗ್ ಟು ವರಿ. ಹಾಗೆ ಮೀನರಾಶಿಯ ಫಲಾಫಲ ಹೇಗೆ? ಅಫ್ಕೋರ್ಸ್ ಮೀನರಾಶಿಯವರಿಗೆ ಒಳ್ಳೆಯ ದಿನ, ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸ್ನೇಹಿತರಾದಿಗಳಿಂದಾಗಿ, ಹಿರಿಯರಿಂದಾದಿಗಳಾಗಿ ನಿಮಗೆ ಲಾಭ ತರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ. ಖಂಡಿತ ಎಲ್ಲವನ್ನು ಮೀನರಾಶಿಯವ್ರು ನೋಡೋದಾದರೆ ದಿಸ್ ಇಸ್ ಅ ವೆರಿ ಗುಡ್ ಡೇ. ಖಂಡಿತ ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಿದೆ, ಚೆನ್ನಾಗಿದೆ ಕೂಡ. ಎಲ್ಲದರ ಥರದಿಂದ ಲಾಭ, ಯಾವುದೇ ಕ್ಷೇತ್ರ ಫಲದಲ್ಲೂ ಲಾಭವಿದೆ. ಎಂಜಾಯ್ ದಿಸ್, ಒಳ್ಳೆಯದಾಗಿ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅಂದಾಗ ನಾನು ಹೇಳಿದಾಗೆ ಮ್ಯಾಕ್ಸಿಮಮ್ ಇಲ್ಲಿ ಕೇತುವಿನ ಕೈವಾಡ ಇರುತ್ತೆ. ಸತ್ತವ್ರ ಕನಸಿಗೆ ಬೀಳ್ತಾರೆ. ಯಾವಾಗಲೂ ಗುರುಗಳೇ ಭಯಾನಕವಾಗಿರ್ತಕ್ಕಂಥ ಕೆಲಸು, ಮಠಾಮಂತ್ರ ಪ್ರಯೋಗವಾಗಿರ್ತಕ್ಕಂಥ ಕೆಲಸು ಬೀಳ್ತಾ ಇದೆ. ಏನು ಮಾಡ್ಬೋದು? ಸರಳವಾಗಿರ್ತಕ್ಕಂಥ ಪರಿಹಾರ ಇದೆಯಾ? ಕೇವಲ ನೋಡಿ, ನಿಮಗೆ ಕ್ಯಾರೆಟನ್ನು ತಗೊಳ್ಳಿ. ಆ ಕ್ಯಾರೆಟ್ ಮೇಲೆ ಸೊಪ್ಪಿರಬೇಕು. ಆ ಸೊಪ್ಪಿರ್ತಕ್ಕಂಥ ಕ್ಯಾರೆಟನ್ನು ನಿಮ್ಮ ತಲೆದಿಮ್ ಕೆಳಗಡೆ ಇಟ್ಟು ಮಲಗಿ. ಬೆಳಿಗ್ಗೆ ಎದ್ದ ತಕ್ಷಣ 13 ಬಾರಿ ಎಡಗೈಯಲ್ಲಿ ನೀವಾಳಿಸಿ ನೀವು ಹಸುಗಳಿಗೆ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಭಾಳ ಅತ್ಯದ್ಭುತವಾಗಿ. ಗುರುಗಳೇ ಹಸುಗಳು ಸಿಗಲಿಲ್ಲ, ನಾನು ಏನು ಮಾಡಲಿ ಅಂದರೆ ದೆರ್ ಈಸ್ ನೋ ಆಪ್ಷನ್ಸ್. ಹಸುಗಳಿಗೆ ಕೊಡಬೇಕು. ಅದು ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗಿ ಇದರಿಂದ ನಿಮಗೆ ಈ ಥರದ ಕೆಟ್ಟ ಕೆಟ್ಟ ಕನಸುಗಳು, ಕೆಟ್ಟ ಆಲೋಚನೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.